ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಪುಟಾಣಿ ಬರ್ಫಿ ಅಂತ ತೋರಿಸ್ತಿದ್ದೀನಿ. ಪುಟಾಣಿ ಅಂದರೆ ನಮ್ಮ ಮನೇಲಿ ಇದು ಹುರ್ಗಡ್ಲೆಗೆ ಉಂಡೆ ಕಡಲೆ ಇರುತ್ತಲ್ವ, ಇದಕ್ಕೆ ಪುಟಾಣಿ ಅಂತ ನಾವು ಕರಿತೀವಿ. ನೀವು ಬೇಕಾದರೆ ಹುರ್ಗಡ್ಲೆ ಬರ್ಫಿ ಅಂತಲೂ ನೀವು ಹೇಳ್ಕೊಬೋದು. ಅದಕ್ಕೆ 1 ಬೌಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅಂದರೆ ಉಂಡೆ ಕಡಲೆ ತೊಗೊಂಡಿದ್ದೀನಿ. ಅದೇ ಥರದ್ರಲ್ಲಿ ಒಂದು ಸ್ವಲ್ಪ ಸಕ್ಕರೆ, 1 ಬೌಲಷ್ಟೇ ಸಾಕು. ಇದು ಸ್ವಲ್ಪ ದೊಡ್ಡ ಬೌಲಿದೆ, ಅದರಲ್ಲಿ 1.5 ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ನಷ್ಟು ಈ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಅದು ನೀವು ಮನೆಯಲ್ಲೂ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ತುರಿದ್ಬಿಟ್ಟು ಅದನ್ನೊಂದು ಸ್ವಲ್ಪ ಒಣಗಿಸಿ ಮಿಕ್ಸರ್ಗೆ ಹಾಕಿದರೆ ಪೌಡ್ರ್ ಥರ ಆಗೋಗ್ಬಿಡುತ್ತೆ. ಈ ಥರ 1 ಸ್ಪೂನ್ ಗಸಗಸೆ ಮತ್ತು 1 ಸ್ಪೂನ್ನಷ್ಟು ಈ ಕುಂಬಳ ಬೀಜ ತೊಗೊಂಡಿದ್ದೀನಿ. ಯಾಲಕ್ಕಿ ಒಂದು 8-10 ತೊಗೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ. ಇನ್ನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ, ತುಂಬ ಈಸಿ ಮೆಥಡ್ ಸ್ವೀಟ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಷ್ಟೇ ನೋಡಿ, ಪುಟಾಣಿ ಬರ್ಫಿ ಅಥವಾ ಹುರ್ಗಡ್ಲೆ ಬರ್ಫಿ ಅಂತ ಹೆಸರಿಟ್ಕೊಂಡಿದ್ದೀನಿ. ಹೆಚ್ಚು ಸಮಯ ಇಲ್ಲದೆ ಆರಾಮಾಗಿ ಇದನ್ನು ಬೇಗ ನೀವು ತಯಾರು ಮಾಡ್ಬೋದು. ನಾನಿವಾಗ ಮೊದಲು ಹುರ್ಗಡ್ಲೆ ಮತ್ತು ಸಕ್ಕರೆ ಇದೆಯಲ್ವ, ಸಕ್ಕರೆ ಮತ್ತು ಯಾಲಕ್ಕಿ ಎಲ್ಲ ಸೇರಿಸ್ಬಿಟ್ಟು ನಾನು ಮಿಕ್ಸರಲ್ಲಿ ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಪೌಡ್ರ್ ಥರ ಆಗೋಗಿದೆ. ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ನಮಗೆ ಬೇಕಾದರೆ ಕಲರ್ ಹಾಕ್ಕೊಳ್ಬೋದು. ನಾನು ಕಲರ್ ಹಾಕ್ಕೊಳ್ತಿಲ್ಲ. ಈ ಥರ ಒಂದು ಸ್ಕ್ವೇರ್ ತಟ್ಟೆಗೆ, ಅಥವಾ ನೀವು ಯಾವುದಾದ್ರೂ ಸ್ಟೀಲ್ ತಟ್ಟೆ ಬಳಸ್ಬೋದು. ಅದಕ್ಕೆ ಹಿಂಗೆ ಒಂಚೂರು ಹೀಗೆ ಥರ ಸ್ವಲ್ಪ ತಿಕ್ಕಾಗಿರೋ ಒಂದು ಪ್ಲಾಸ್ಟಿಕ್ ಇದನ್ನು ಅದಕ್ಕೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪನ ಚೆನ್ನಾಗಿ ಹೀಗೆ ಎಲ್ಲ ಕಡೆ ಹರಡೋ ಹಾಗೆ ಕಲಿಸ್ಕೊಂಡ್ಬಿಡಿ. ಮಿಕ್ಕಿದ್ದು ತುಪ್ಪ ಇತ್ತಲ್ವ, ಇದಕ್ಕೆ ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಲ್ವ, ಇದಕ್ಕೆ ಹಾಕ್ಬಿಡಿ. ತುಂಬ ಏನೂ ಕಾಯಬೇಕಾಗಿಲ್ಲ. ಇದು ನೋಡಿ, ಸ್ವಲ್ಪ ಬೆಚ್ಚಗಾದರೆ ಸಾಕು. ತುಪ್ಪ ಕರಗಿ ಕುತ್ಕೊಳ್ಳುತ್ತಲ್ವ, ಅಷ್ಟಾದರೆ ಸಾಕು. ಎಷ್ಟೋ ಜನಕ್ಕೆ ಪಾಕ ಮಾಡೋದು ಎಲ್ಲ ಬರಲ್ಲ. ಅವ್ರೇನಂತಾರೆ, ಅಯ್ಯೋ ಈ ಸ್ವೀಟ್ ಅಂದರೆ ಪಾಕ ಮಾಡೋದು ಅಂತ ಅಂದ್ಕೊಂಬಿಡ್ತಾರೆ. ನೋಡಿ, ಇದಕ್ಕೆ ಇವಾಗ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದೆಯಲ್ವ, ಅದಕ್ಕೆ ಹೀಗೆ ಗಸಗಸೆ ಹಾಕ್ತಾಯಿದ್ದೀನಿ. ಮತ್ತು ಈ ಬೀಜ ಇಟ್ಕೊಂಡಿದ್ನಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಇದಕ್ಕೆ ಬಳಸ್ಬೋದು. ಇದು ಎಲ್ಲ ಹೀಗೊಂಥರ ತುಪ್ಪದಲ್ಲೆಲ್ಲ ಕರೆದ ಹಾಗೆ ಆಗುತ್ತಲ್ವ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹೀಗೆ ಅದೊಂದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ನೀವು ನೋಡಿ ಹಿಂಗೆ ಮಾಡಿಕೊಂಡು ಆವಾಗ ಅದಕ್ಕೆ ನಾನು ಆ ಕೊಬ್ಬರಿ ಪುಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಬಿಡ್ತಾಯಿದ್ದೀನಿ. ಇದು ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಾಡಿ. ಇದು ತುಂಬ ಏನು ಸಣ್ಣ ಉರಿ ಸಾಕು. ಜಾಸ್ತಿ ಹೈಯಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಬೇಗ ಕಪ್ಪಾಗಿಬಿಡತ್ತೆ, ಒಂಥರ ಬ್ರೌನ್ ಆಗಿಬಿಡತ್ತೆ. ಅಷ್ಟೆಲ್ಲ ಏನು ಬೇಡ, ಕಲರ್ ಚೆನ್ನಾಗಿರುತ್ತೆ ಇದು. ಮತ್ತು ಆಲ್ರೆಡಿ ಪುಟಾಣಿ ಅಂದರೆ ಹುರ್ಗಡ್ಲೆ ಹಿಟ್ಟು ಹಾಗೇ ತಿಂತಾ ಇರ್ತೀವಲ್ವ, ಯಾವುದೇ ಥರದ ಹಿಟ್ಟಲ್ಲ ಅದು. ಅದರಿಂದ ನಿಮಗೆ ಇದು ಬೇಗನೆ ರೆಡಿ ಆಗಿಬಿಡತ್ತೆ. ನೋಡಿ, ಹಿಂಗೆ ಇದನ್ನು ರೆಡಿ ಮಾಡ್ಕೊಳ್ತಾಯಿರಿ. ಹೀಗೆ ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗುತ್ತಲ್ಲ, ಆವಾಗ ನಾನು ಈ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತೀನಿ. ಮತ್ತು ಆವಾಗ ನೀವು ಗ್ಯಾಸ್ ಆರಿಸ್ಬಿಡಿ. ಯಾಕೆಂದರೆ ಅದು ಚೆನ್ನಾಗಿ ಎಲ್ಲ ಅದರೊಳಗಡೆ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋದೇ ಇರೋದು ಅಷ್ಟೇ. ನೋಡಿ, ಇಷ್ಟಾದಮೇಲೆ ನೀವು ಇದನ್ನು ಇದಿತ್ತಲ್ವ ಪುಟಾಣಿ ಮತ್ತು ಸಕ್ಕರೆ ಎಲ್ಲ ಬೆರೆಸಿಟ್ಕೊಂಡಿದ್ನಲ್ವ, ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಅದು ಮಿಕ್ಸ್ ಚೆನ್ನಾಗಿ ಆಗೋ ಹೊತ್ತಿಗೆ ನೀವು ಗ್ಯಾಸನ್ನ ಆಫ್ ಮಾಡಿಬಿಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟು ನೀವು ಕಲಿಸ್ಬೇಕು. ನೋಡಿ, ಇವಾಗ ಈ ಥರ ಮಾಡಿಕೊಂಡು ಗ್ಯಾಸ್ ಆರಿಸ್ಬಿಟ್ಟು ಕೆಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಎಲ್ಲ ತುಪ್ಪದಲ್ಲಿ ಹೀಗೆ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಹಾಲು ನಾನು ಸುಮ್ಮನೆ ಒಂದು 1/4 ಲೋಟದಷ್ಟು ಇಟ್ಕೊಂಡಿದ್ದೀನಿ. ಆ ಹಾಲು ಇದಕ್ಕೆ ಹಾಕ್ಕೊಂಡ್ಬಿಡಿ. ಬಿಸಿ ಇರೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಅದೊಂಥರ ಉಂಡೆ ಥರ ಬರುತ್ತೆ. ಇದು ಎಲ್ಲ ಮಿಕ್ಸಾಗಿ ಉಂಡೆ ಥರ ಆದಾಗ ಈ ಟ್ರೇಗೆ ನಾನು ಚೆನ್ನಾಗಿ ತಟ್ಕೊಂಡ್ಬಿಡ್ತೀನಿ, ಒಂದೇ ಸೈಜ್ ಬರೋ ಹಾಗೆ. ಆಮೇಲೆ ಒಂದು 10 ನಿಮಿಷ, ಅಷ್ಟೊತ್ತಿಗೆಲ್ಲ ಆರು ಹೋಗಿರುತ್ತೆ. ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ಟು ತೆಗೆದು ನೀವು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ, ಈ ಥರ ಗೊತ್ತಾಗುತ್ತೆ ನಿಮಗೆ ಎಲ್ಲ ಚೆನ್ನಾಗಿ. ಹೀಗೆ ಅದು ಹಾಲು ಮಾತ್ರ ಜಾಸ್ತಿ ಹಾಕ್ಕೋಬೇಡಿ, ಅವಾಗೇನಾಗುತ್ತೆ ಅದು ಚೆನ್ನಾಗಿ ಇದಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ನಿಧಾನವಾಗಿ ಗಟ್ಟಿಯಾಗಿಬಿಡುತ್ತೆ ಬೇಗ. ನೀವು ಅದನ್ನು ಈ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ನಿಧಾನವಾಗಿ ಹೀಗೆ
ಎಷ್ಟು ಸಾಧ್ಯ ಅಷ್ಟು ನೀವು ನಿಧಾನವಾಗಿ ಎಲ್ಲ ಕಡೆ ಈ ತಟ್ಟೆ ಇತ್ತಲ್ವ ಟ್ರೇ ಅದಕ್ಕೆ ಹರಡೋ ಹಾಗೆ ಮಾಡ್ಕೊಳ್ಳಿ. ಇದನ್ನು ನಾವು ಪ್ಲಾಸ್ಟಿಕ್ ಶೀಟ್ ಹಾಕಿರೋದ್ರಿಂದ ಬೋರ್ಲ್ ಹಾಕಿದಾಗ ಏನೂ ಕಷ್ಟ ಇಲ್ಲ, ಬಂದುಬಿಡತ್ತೆ. ನೋಡಿ, ಒಂದು 10 ನಿಮಿಷ ನೀವು ತಣ್ಣಗಾದ್ಮೇಲೆ ಫ್ರೀಝರಲ್ಲಿ ಇಟ್ಟು ತೆಗೆದುಬಿಡಿ. 10 ಮಿನಿಟ್ಸ್ ಸಾಕು. ಆವಾಗ ನಿಮ್ಗೆ ಇದೊಂಥರ ಇನ್ನೂ ಹಾರ್ಡಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ತಾಯಿದ್ದೀನಲ್ವ. ಈಗ ನಾನು ಆರಿರೋದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹರಡಿಬಿಡಲಿ. ನಿಮ್ಗೆ ಬೇಕಾದರೆ ಒಂದು ಸತಿ ಹೀಗೆ ಚಾಕುನಲ್ಲಿ ಹೀಗೆ ಮಾರ್ಕ್ ಮಾಡಿಬಿಟ್ಟು ಕೂಡ ನೀವು ಫ್ರೀಝರಲ್ಲಿ ಇಟ್ಕೋಬೋದು. ನೋಡಿ, ಇದನ್ನು ನಾನು ಇನ್ನೂ ಫ್ರಿಜ್ಜಲ್ಲಾಗಲಿ ಫ್ರೀಝರಲ್ಲಿ ಏನೂ ಇಟ್ಟಿಲ್ಲ. ಹಾಗೆಯೇ ನೀವು ಇಡಬೇಕಂತೇನಿಲ್ಲ. ಅಯ್ಯೋ, ಯಾರು ಬೇಕಾದರೂ ಇದನ್ನು ಮಾಡಬೇಕಾಗಿರೋದ್ರಿಂದ ಫ್ರಿಜ್ ಬೇರೆ ಬೇಕಾ ಅಂತ ಅಂದ್ಕೋಬೇಡಿ. ಇದು ಹಾಗೇ ಆರಾಮಾಗಿ ನೋಡಿ ಹೀಗೆ ಎದ್ದುಬಿಡುತ್ತೆ. ಚೆನ್ನಾಗಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಅದು ಫ್ರಿಜ್ಜಲ್ಲಿ ಇಡೋದು ಯಾಕೆ ಅಂದರೆ ಅದೊಂಥರ ಇನ್ನೂ ಚೆನ್ನಾಗಿ ಹಾರ್ಡ್ ಆಗುತ್ತೆ ಅನ್ನೋದಕ್ಕಷ್ಟೇ, ಇನ್ನೇನೂ ಇಲ್ಲ. ಈಗಲೂ ಎಲ್ಲ ಹೇಗಿದೆಯೋ ಹಾಗೇ ಇರುತ್ತೆ, ನೀವು ಸುಮ್ಮನೆ ಇಡದೇ ಇದ್ದರೂ ಕೂಡ. ಚಾಕುಲ್ ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ನೋಡಿದ್ರಾ ಎಷ್ಟು ಸುಲಭವಾಗಿ. ಎಂಥವ್ರೂ ಪಾಕ ಬರಬೇಕು ಆ ಥರ ಎಲ್ಲ ಏನಿಲ್ಲ. ನೀವು ಇದ್ರ ಮೇಲೆ ಇನ್ನೂ ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವು ಗಾರ್ನಿಷ್ ಮಾಡ್ಬೋದು. ಗೋಡಂಬಿ, ಬಾದಾಮಿ ಏನು ಬೇಕಾದ್ರೂ ಅದನ್ನೆಲ್ಲನೂ ಹಾಕಿ ನೀವು ಇದನ್ನು ಇನ್ನೂ ಶೋ ಆಗಿ ಮಾಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಕೊಬ್ಬರಿ ಪುಡಿ ಒಂದು, ಸಕ್ಕರೆ ಒಂದು, ಮತ್ತು ಯಾಲಕ್ಕಿ. ಇದು ಸ್ವೀಟ್ಸಿಗೆ ಸಾಧಾರಣವಾಗಿ ಬಳಸೋ ಸಾಮಗ್ರಿಗಳನ್ನು ಮಾತ್ರ ಹಾಕ್ಕೊಂಡು ಪುಟಾಣಿ ಇದರಲ್ಲಿ ಅದು ಕೂಡ ಹೆಲ್ತ್ಗೆ ಒಳ್ಳೆಯದು. ಅದನ್ನು ಏನು ಹುರಿಯೋದು ಏನೂ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸ್ವೀಟು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾತ್ರ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಟು ತೆಗೆದು ಅದನ್ನು ಹೊರಗೆ ತೆಗಿತಾ ಇದ್ದೀನಿ. ನೋಡಿದ್ರಾ ಎಷ್ಟು ಸುಲಭವಾಗಿ ಪುಟಾಣಿ ಬರ್ಫಿ ಅಥವಾ ಹುರ್ಗಡ್ಲೆ ಬರ್ಫಿ ಮಾಡೋದನ್ನು ತೋರಿಸಿದ್ದೀನಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಒಂದು ಸ್ವೀಟ್ ನೀವು ಗ್ಯಾರಂಟಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಈ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ, ಅಲ್ಲೂ ನೋಡಿ ಕಾಮೆಂಟ್ ಮಾಡಿ. ನಾನು ಕಲರ್ ಎಲ್ಲ ಏನೂ ಬಳಸಿಲ್ಲ. ನೀವು ಬೇಕಾದರೆ ಕೇಸರಿ ಕಲರು ಆ ಥರ ಏನಾದರೂ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ನಮಸ್ಕಾರ. ನೋಡಿ 10 ನಿಮಿಷ ಫ್ರಿಜ್ಜಲ್ಲಿಟ್ಟು ಇದನ್ನು ತೆಗೆದಿದ್ದೀನಿ. ಹೀಗೆ ಇದನ್ನ ಬೋರ್ಲ್ ಹಾಕಿಬಿಟ್ಟು ನೀವು ಇದ್ರ ಸಮೇತ ತೆಗೆಯೋದ್ರಿಂದ ಅದು ಹಾಗೆ ಬಂದುಬಿಡುತ್ತೆ. ನಿಧಾನವಾಗಿ ಇದನ್ನು ತೆಗೆಯೋದ್ರಿಂದ ಲಾಸ್ಟಲ್ಲಿ ಇರುತ್ತಲ್ಲ, ಇದನ್ನು ಎಳೆದ್ಬಿಟ್ರೆ ಕೂಡ ನೀವು, ನಾನು ಅದಕ್ಕೆ ಹೀಗೆ ಶೀಟ್ ಬಿಟ್ಟಿರ್ತೀನಿ, ಇದು ತೆಗೆದ್ರೆ ಹಾಗೇ ಬಂದುಬಿಡುತ್ತೆ. ಅದನ್ನು ನೀಟಾಗಿ ನೀವು ಯಾವ ಥರ ಬೇಕೋ ಆ ಥರ ತಟ್ಟೆಯಲ್ಲಿ ಜೋಡಿಸಿ